ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಇರುವಂತಹ ಸಬ್ಜೆಕ್ಟ್ ಬಂದ್ಬಿಟ್ಟು ಯಾವ್ದಪ್ಪ ಅಂತಂದ್ರೆ ಬಿಟೆಕ್. ಬಿಟೆಕ್ ಅನ್ನೋ ಒಂದು ಕೋರ್ಸಿನ ಬಗ್ಗೆ ನಿಮಗೆ ಇವತ್ತು ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೀವಿ. ಅಂದ್ರ ಈ ಒಂದು ಕೋರ್ಸ್ ಅಂತಂದ್ರೆ ಏನು, ಈ ಕೋರ್ಸ್ ಒಳಗಡೆ ಏನ್ ಎಲಿಜಿಬಿಲಿಟಿ ಬರ್ತೈತಿ, ಆಮೇಲೆ ಈ ಒಂದು ಕೋರ್ಸ್ ದ ಡ್ಯೂರೇಷನ್ ಏನು, ಇದ್ರೊಳಗಡೆ ಏನಾದ್ರು ಎಂಟ್ರೆನ್ಸ್ ಎಕ್ಸಾಮ್ಸ್ ಗಳು ಇರ್ತಾವ, ಆಮೇಲೆ ಈ ಒಳಗಡೆ ಬರುವಂತಹ ಸಬ್ಜೆಕ್ಟ್ ಗಳೇನು, ಇದರ ಜಾಬ್ ಅಪರ್ಚುನಿಟೀಸ್ ಗಳೇನು, ಇದರ ಬ್ರಾಂಚಸ್ ಗಳೇನು ಅಂತೇಳಿ ಇನ್ ಡೀಟೇಲ್ ಆಗಿ ನಿಮ್ಗೆ ಒಂದೊಂದಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಹಾಗಾದ್ರೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಈಗ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ಈ ಒಂದು ಬಿಟೆಕ್ ಅಂತಂದ್ರೆ ಏನಂತ ನೋಡ್ಬಿಡೋಣ. ಸೊ ಬಿಟೆಕ್ ಇಸ್ ನಥಿಂಗ್ ಬಟ್ ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಅಂತ ಕರಿತೀವಿ ನಾವು, ಅಂದ್ರೆ ಡಿಗ್ರಿ ಕೋರ್ಸ್ ಇದು. ಸೊ ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈ ಒಂದು ಕೋರ್ಸ್ ಎಲಿಜಿಬಿಲಿಟಿನ ನೋಡೋಣ ಈಗ ಮೊದಲಿಗೆ. ಸೊ ಎಲಿಜಿಬಿಲಿಟಿ ಏನಪ್ಪಾ ಅಂತಂದ್ರ, ನೀವು PUC ಸೈನ್ಸ್ ನೀವು ಪಾಸ್ ಆಗಿರ್ಬೇಕಾಗ್ತದ. ಅದರ ಜೊತೆಗೆ ನಿಮ್ಮ ಕಾಂಬಿನೇಷನ್ PCMB ಅಥವಾ PCM ಕಾಂಬಿನೇಷನ್ ನ ತಗೊಂಡಿರ್ಬೇಕಾಗ್ತದ. ಸೊ ಇಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಬಹಳ ಇಂಪಾರ್ಟೆಂಟ್ ಆಗತ್ತ. ಅದ್ರ ಜೊತೆಗೆ ಇನ್ನೊಂದು ಕ್ರೈಟೇರಿಯಾ ಏನಪ್ಪಾ ಅಂತಂದ್ರ, ನಿಮ್ದು ಪ್ರೀವಿಯಸ್ ಒಳಗಡೆ ಪರ್ಸೆಂಟೇಜ್ ಎಷ್ಟಾಗಿರ್ಬೇಕು PUC ಒಳಗಡೆ ಅಂತಂದ್ರ ಅಪ್ರಾಕ್ಸಿಮೇಟ್ಲಿ ನಿಮ್ದು 50 to 60% ನೀವು ಪ್ರೀವಿಯಸ್ ಒಳಗಡೆ ಮಾಡಿರ್ಬೇಕು. ಸೊ ಅದಾದ್ಮೇಲೆ ಇದ್ರೊಳಗಡೆ ಏನಾದ್ರು ಎಂಟ್ರೆನ್ಸ್ ಎಕ್ಸಾಮ್ಸ್ ಗಳು ಇರ್ತಾವ ಅಂತ ಕೇಳ್ಬೋದು ನೀವು. ಸೊ ಎಂಟ್ರೆನ್ಸ್ ಎಕ್ಸಾಮ್ಸ್ ಗಳು ಇದ್ರೊಳಗಡೆ ಕೂಡ ಡೆಫಿನೆಟ್ಲಿ ಇದ್ದೇ ಇರ್ತಾವ. ಸೊ ಯಾವ್ಯಾವ ಎಂಟ್ರೆನ್ಸ್ ಎಕ್ಸಾಮ್ಸ್ ಗಳು ಇರ್ತಾವ ಅಂತಂದ್ರ, ಸೊ ಮೊದಲ ಎಂಟ್ರೆನ್ಸ್ ಎಕ್ಸಾಮ್ ನಿಮಗೆ ಇಲ್ಲಿ JEE ಮೇನ್ಸ್ ಅಂತ ಬರ್ತೈತಿ, ಆಮೇಲೆ JEE ಅಡ್ವಾನ್ಸ್ ಅಂತ ಬರ್ತೈತಿ. ಸೊ ಈ ಎರಡು ಎಂಟ್ರೆನ್ಸ್ ಎಕ್ಸಾಮ್ಸ್ ಗಳನ್ನ ನಾವ್ ಯಾಕೆ ಬರಿತೀವಿ ಅಂತಂದ್ರ, ಸೊ ನಾವೇನಾದ್ರು IIT ಕಾಲೇಜ್, NIT ಕಾಲೇಜ್ಗಳಲ್ಲಿ ನಾವೇನಾದ್ರು ಅಡ್ಮಿಷನ್ ತಗೋಬೇಕಂದ್ರ ಈ ಒಂದು ಎಕ್ಸಾಮ್ಸ್ ಗಳನ್ನ ಬರಿಬೇಕಾಗ್ತದೆ. ಸೊ ಅದ್ರ ಜೊತೆಗೇನೆ ನೀವು ಅಲ್ಲಿ ಅದ್ರ ಜೊತೆಗೇನೆ ಆ ರೆಸ್ಪೆಕ್ಟಿವ್ ಸ್ಟೇಟ್ ಎಂಟ್ರೆನ್ಸ್ ಎಕ್ಸಾಮ್ ಕೂಡ ಬರಿಬೇಕಾಗುತ್ತೆ. ಎಕ್ಸಾಂಪಲ್ ಕರ್ನಾಟಕದೊಳಗೆ ನೀವೇನಾದ್ರು ಅಡ್ಮಿಷನ್ ತಗೊಂತಾ ಇದ್ರಂದ್ರೆ ಅಲ್ಲೇ KCET ಅಂತ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಬರ್ತೈತಿ. ಸೊ ಆ ಎಂಟ್ರೆನ್ಸ್ ಎಕ್ಸಾಮ್ ಕೂಡ ಪಾಸ್ ಆಗ್ಬೇಕಂದ್ರ KCET ಅಂತಂದ್ರ ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಕರಿತೀವಿ ನಾವು. ಸೊ ಅದನ್ನು ಕೂಡ ನೀವು ಅಲ್ಲಿ ಎಲಿಜಿಬಲ್ ಆಗ್ಬೇಕಾಗ್ತದೆ. ಸೊ ಅದ್ಮೇಲೆ ನೆಕ್ಸ್ಟ್ ನೀವು ಇಲ್ಲಿ ಈ ಒಂದು ಕೋರ್ಸ್ ಅನ್ನ ಮಾಡಿದಾಗ ನಮ್ಗ ಈ ಒಂದು ಕೋರ್ಸ್ ಡ್ಯೂರೇಷನ್ ಎಷ್ಟು ವರ್ಷ ಇರ್ತೈತ್ರಿ ಅಂತ ಕೇಳಿದ್ರೆ, ಸೊ ಈ ಒಂದು ಕೋರ್ಸ್ ಡಿಗ್ರಿ ಕೋರ್ಸ್ ಆಗಿರೋದ್ರಿಂದ ಇದ್ರದ್ದು ನಿಮ್ದು ಡ್ಯೂರೇಷನ್ ಅಪ್ರಾಕ್ಸಿಮೇಟ್ಲಿ 4 years ಡ್ಯೂರೇಷನ್ ಆಗಿರ್ತೈತಿ. ಆದ್ಮೇಲೆ ಇಲ್ಲಿ ಈ ಕೋರ್ಸ್ ಫೀಸ್ ಸ್ಟ್ರಕ್ಚರ್ ನ ಕೇಳಬಹುದು. ಸೊ ಈ ಕೋರ್ಸ್ ಗಳ ಫೀಸ್ ಸ್ಟ್ರಕ್ಚರ್ ಯಾವ ತರ ಇರ್ತದೆ ಅಂತಂದ್ರ, ಇದ್ರೊಳಗಡೆ ನೀವು ಅಪ್ರಾಕ್ಸಿಮೇಟ್ಲಿ ಗವರ್ಮೆಂಟ್ ಸೀಟ್ ಏನಾದ್ರು ಅಪ್ಲೈ ಮಾಡಿದ್ರಿ ಅಂದ್ರೆ ನಿಮ್ದು ಫೀಸ್ ಸ್ಟ್ರಕ್ಚರ್ 50,000 per year ಇರ್ತೈತಿ. ಸೊ ಇನ್ ಕೇಸ್ ನೀವೇನಾದ್ರು ಪ್ರೈವೇಟ್ ಮ್ಯಾನೇಜ್ಮೆಂಟ್ ಸೀಟ್ ಗಳನ್ನ ಮಾಡ್ತಾ ಇದ್ರಿ ಅಂದ್ರೆ ನಿಮ್ದು ಅಪ್ರಾಕ್ಸಿಮೇಟ್ಲಿ 1 ವರ್ಷಕ್ಕೆ 3 lakh ಅಥವಾ 2 lakh ಈ ತರ ನಿಮ್ದು ಕಾಲೇಜ್ ಫೀಸ್ ಗಳು ಇರ್ತಾವು. ಸೊ ಆದ್ಮೇಲೆ ಈ ಒಂದು ಬಿಟೆಕ್ ಅನ್ನೋ ಒಂದು ಕೋರ್ಸ್ ಒಳಗಡೆ ಯಾವ್ಯಾವ ಬ್ರಾಂಚಸ್ ಗಳು ಬರ್ತಾವ ಅಂತ ಹೇಳಿ ನಿಮ್ಗೆ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಆ ಬ್ರಾಂಚಸ್ ಗಳ ಜೊತೆಗೇನೆ ಆ ಬ್ರಾಂಚ್ ನಾವು ಕಲ್ತಾಗ ನಾವ್ ಏನ್ ಕೆಲಸ ಮಾಡ್ಬೇಕಂತಾನು ಕೂಡ ನಿಮ್ಗೆ ಇನ್ ಡೀಟೇಲ್ ಆಗಿ 1 by 1 ಹೇಳ್ತಾ ಹೋಗ್ತೀನಿ. ಸೊ ಮೊದಲಿಗೆ ಹೇಳ್ತಾ ಇದೀನಿ, ಈ ಬಿಟೆಕ್ ಅನ್ನೋ ಕೋರ್ಸ್ ಇಂಜಿನಿಯರಿಂಗ್ ಗೆ ಸಂಬಂಧಪಟ್ಟಿರುವಂತ ಕೋರ್ಸ್, ಇಂಜಿನಿಯರಿಂಗ್ ಕೋರ್ಸ್ ಗಳಿವೆಲ್ಲ. ಸೊ ಮೊದಲನೇ ಕೋರ್ಸ್ ಯಾವ್ದಪ್ಪ ಅಂತಂದ್ರ, ಇಲ್ಲಿ ಮೊದಲನೇದು CSE ಅಂತ ಕರಿತೀವಿ ನಾವು. ಸೊ CSE ಅಂತಂದ್ರ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಅಂತ ಕರಿತೀವಿ. ಸೊ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ನ ಮುಗಿಸ್ತವ್ರ ಕೆಲಸ ಏನಪ್ಪಾ ಅಂತಂದ್ರ ಸಾಫ್ಟ್ವೇರ್ ಡೆವಲಪಿಂಗ್, ಆಮೇಲೆ ಕೋಡಿಂಗ್, ಆಮೇಲೆ AI ವೆಬ್ಸೈಟ್ ಡಿಸೈನಿಂಗ್, ಆಮೇಲೆ ಇಲ್ಲಿ ಇನ್ನೊಂದು ಕೆಲಸ ಏನ್ ಮಾಡ್ತೀರಿ ಅಂತಂದ್ರೆ ಸೆಕ್ಯೂರಿಟಿ, ಸೈಬರ್ ಸೆಕ್ಯೂರಿಟಿ ಆಫೀಸರ್ ಆಗಿನೂ ಕೂಡ ವರ್ಕ್ ಮಾಡ್ಬೋದು. ಸೈಬರ್ ಸೆಕ್ಯೂರಿಟಿನ ಡಿಸೈನ್ ಮಾಡ್ತೀರಿ. ಸೊ ಈ ತರ ನಿಮ್ಗೆ ಜಾಬ್ ಆಪರ್ಚುನಿಟಿಗಳು ಇರ್ತಾವಲ್ಲಿ ಒಂದು CS ಮಾಡಿದಾಗ. ಅಂದ್ರೆ CSE ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಂತ ಕರಿತೀವಿ. ಸೊ ಆ ಒಂದು ಕೋರ್ಸ್ ಮಾಡಿದಾಗ ಇದನ್ನೆಲ್ಲ ಮಾಡ್ಬೋದು. ಎರಡನೇ ಕೋರ್ಸ್ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ನಿಮ್ಗೆ ME ಅಂತ ಕರಿತೀವಿ ನಾವು. ಸೊ ME ಅಂತಂದ್ರ ಇಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತ ಕರಿತೀವಿ. ಸೊ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೆಲಸ ಏನಂತಂದ್ರ ಡಿಸೈನಿಂಗ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ದ ಆಟೋಮೊಬೈಲ್ಸ್ ಅಥವಾ ಒಂದು ರೋಬೋಟಿಕ್ಸ್ ಥಿಂಗ್ಸ್ ಗಳಾಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ದ ಆ ಒಂದು ಮಟೀರಿಯಲ್ಸ್ ಇರ್ತಲ್ಲ, ವೆಹಿಕಲ್ಸ್ ಮಟೀರಿಯಲ್ಸ್ ಗಳ ಅಥವಾ ವೆಹಿಕಲ್ಸ್ ಇಂಜಿನ್ಸ್ ಗಳಾಗಿರ್ಬೋದು, ಅವುಗಳೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಇಂಜಿನ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡೋದು ಅಥವಾ ಡಿಸೈನಿಂಗ್ ಮಾಡೋದು ಇವ್ರ ಕೆಲಸ ಆಗಿರ್ತೈತಿ. ಸೊ ಮೂರನೇ ಕೋರ್ಸ್ ಯಾವ್ದಪ್ಪ ಅಂತಂದ ಇದ್ರೊಳಗಡೆ, ಸೊ ಮೂರನೇ ಕೋರ್ಸ್ ಬಂದ್ಬಿಟ್ಟು ಇಲ್ಲಿ ನಿಮ್ಗೆ CE ಅಂತ ಕರಿತೀವಿ ನಾವು. CE ಅಂತಂದ್ರ ಸಿವಿಲ್ ಇಂಜಿನಿಯರಿಂಗ್ ಅಂತ ಕರಿತೀವಿ ನಾವು. ಸೊ ಸಿವಿಲ್ ಇಂಜಿನಿಯರಿಂಗ್ ಕೆಲಸ ಅಂತಂದ್ರ ಸ್ಟ್ರಕ್ಚರಲ್ ಡಿಸೈನ್, ಕನ್ಸ್ಟ್ರಕ್ಟಿಂಗ್ ದ ಇನ್ಫ್ರಾಸ್ಟ್ರಕ್ಚರ್, ಈ ತರ ಏನ ಕೆಲಸನ ಏನ್ ಮಾಡ್ತಾರೆ ಅಂದ್ರೆ ಸಿವಿಲ್ ಇಂಜಿನಿಯರಿಂಗ್ ಮಾಡ್ತಾರೆ. ಒಂದು ಇನ್ಫ್ರಾಸ್ಟ್ರಕ್ಚರ್ ಇರುತ್ತಲ್ಲ ಅಥವಾ ಒಂದು ಕನ್ಸ್ಟ್ರಕ್ಷನ್ ಇರುತ್ತಲ್ಲ ಅದಕ್ಕೆ ಡಿಸೈನಿಂಗ್ ಮಾಡೋದಾಗಿರ್ಬೋದು ಅಥವಾ ಇನ್ಫ್ರಾಸ್ಟ್ರಕ್ಚರ್ ಯಾವ ತರ ಮಾಡ್ಕೋಬೇಕಂತೇಳಿ ಅದ್ರ ಬಗ್ಗೆ ಸರ್ವಿಸ್ ಕೆಲಸ ಮಾಡ್ತಾರೆ. ಓಕೆ, ಸೊ ಅದಾದ್ಮೇಲೆ ಇಲ್ಲಿ ನಾಲ್ಕನೇ ಕೋರ್ಸ್ ಯಾವ್ದಪ್ಪ ಅಂತಂದ್ರ ಈ ಬಿಟೆಕ್ ಒಳಗಡೆ, ಸೊ ನಾಲ್ಕನೇ ಕೋರ್ಸ್ ಬಂದ್ಬಿಟ್ಟು ಇಲ್ಲಿ ECE ಅಂತ ಕರಿತೀವಿ. ಅಂದ್ರೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಅಂತ ಕರಿತೀವಿ. ಸೊ ಈ ಕೋರ್ಸ್ ನ ಮುಗಿಸ್ತವ್ರು ಏನೆಲ್ಲ ಕೆಲಸ ಮಾಡ್ತಾರಂದ್ರ ಸರ್ಕ್ಯೂಟ್ಸ್ ಗಳನ್ನ ಡಿಸೈನಿಂಗ್ ಮಾಡ್ತಾರ, ಆಮೇಲೆ ವೈರ್ಲೆಸ್ ನೆಟ್ವರ್ಕ್ ಗಳನ್ನ ಡಿಸೈನಿಂಗ್ ಮಾಡ್ತಾರ, ಆಮೇಲೆ ಟೆಲಿಕೋ ಕಮ್ಯುನಿಕೇಶನ್ ಡಿಸೈನ್ ಮಾಡ್ತಾರ. ಸೊ ಈ ತರ ಡಿಸೈನಿಂಗ್ ಮಾಡೋದು ಯಾರಪ್ಪ ಅಂತಂದ್ರ ಈ ಒಂದು
ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರ್ಗಳು ಮಾಡ್ತಾರ. ಸೊ ಇವುಗಳೆಲ್ಲ ಕೆಲಸಗಳನ್ನ ಯಾರು ಮಾಡ್ತಾರ ಅಂದ್ರ ಈ ಒಂದು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರ್ಗಳು ಮಾಡ್ತಾರ. ಸೊ ಅದಾದ್ಮೇಲೆ ನೆಕ್ಸ್ಟ್ 6ನೇ ಕೋರ್ಸ್ ಯಾವ್ದಪ್ಪ ಅಂತಂದ್ರೆ ಒಳಗಡೆ ಇಇ ಅಂತ ಕರಿತೀವಿ ನಾವು. ಇಇ ಇಸ್ ನಥಿಂಗ್ ಬಟ್ ಇಇ ಅಂದ್ರ ಎಲೆಕ್ಟ್ರಿಕಲ್ ಇಂಜಿನಿಯರ್ ಅಂತ ಕರಿತೀವಿ. ಸೊ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಕೆಲಸ ಏನಪ್ಪಾ ಅಂದ್ರ ಸೊ ಪವರ್ ಜನರೇಷನ್ ಅಥವಾ ಪವರ್ ಸಿಸ್ಟಮ್ ಅನ್ನ ಹ್ಯಾಂಡಲ್ ಮಾಡ್ತಾರ. ಆಮೇಲೆ ಎಲೆಕ್ಟ್ರಿಕಲ್ ಮಷಿನ್ಸ್ ಗಳನ್ನ ಎಲೆಕ್ಟ್ರಿಕಲ್ ಒಂದು ವೆಹಿಕಲ್ಸ್ ಗಳನ್ನಾಗಿರ್ಬೋದು ಇವುಗಳನ್ನ ಡಿಸೈನ್ ಮಾಡ್ತಾರ. ಆಮೇಲೆ ಇಲ್ಲಿ ಆ ಒಂದು ಎಲೆಕ್ಟ್ರಿಕಲ್ ಕಂಟ್ರೋಲ್ ಡಿಸೈನಿಂಗ್ ಕೂಡ ಇವರು ಮಾಡ್ತಾರ. ಸೊ ಈ ತರ ಕೆಲಸಗಳನ್ನ ಏನ್ ಮಾಡ್ತಾರ ಅಂದ್ರೆ ಈ ಒಂದು ಎಲೆಕ್ಟ್ರಿಕಲ್ ಇಂಜಿನಿಯರ್ಗಳು ಮಾಡ್ತಾರ. ಸೊ ಇವೆಲ್ಲ ಏನಪ್ಪಾ ಅಂದ್ರ ಇದ್ರೊಳಗೆ ಇರುವಂತಹ ಕೋರ್ಸ್ಗಳು, ಆ ಕೋರ್ಸ್ಗಳು ಏನೆಲ್ಲ ಕೆಲಸ ಮಾಡ್ತಾರೆ ಅಂತೇಳಿ ಜಾಬ್ ಅಪರ್ಚುನಿಟಿಗಳು. ಸೊ ಅದಾದ್ಮೇಲೆ ಇದ್ರೊಳಗಡೆ ನಾವು ಕೋರ್ಸ್ ಅನ್ನ ಮುಗಿಸಿದ್ವಿ, ಯಾವ್ದೋ ಒಂದು ಕೋರ್ಸ್ ಅನ್ನ ಮುಗಿಸಿದ್ವಿ. ಜನರಲ್ ಆಗಿ ಈಗ 6 ಬ್ರಾಂಚ್ ಒಳಗಡೆ ಯಾವ್ದೇ ಆದ್ರೂ ಕೋರ್ಸ್ ಅನ್ನ ಮುಗಿಸಿದ್ವಿ ಅಂತಂದ್ರು ನಮ್ಮ ಒಂದು ಸ್ಯಾಲರಿ ಸ್ಕೇಲ್ ಎಷ್ಟಿರ್ತೈತ್ರಿ ಅಂತ ಕೇಳ್ಬೋದು ನನ್ನ. ಸೊ ಸ್ಯಾಲರಿ ಸ್ಕೇಲ್ ನಿಮಗೆ ಅಪ್ರಾಕ್ಸಿಮೇಟ್ಲಿ ಇಲ್ಲಿ ಫ್ರೆಶರ್ ಆಗಿ ಜಾಯ್ನ್ ಆದಾಗ ನಿಮ್ದು ಅಪ್ರಾಕ್ಸಿಮೇಟ್ಲಿ ಪರ್ ಆನಮ್ 4 lakh to 6 lakh ನಿಮ್ದು ಪರ್ ಆನಮ್ ಸ್ಯಾಲರಿ ಇರ್ತೈತಿ. ಅಂದ್ರೆ ನಿಮ್ಗೆ ಪರ್ ಮಂತ್ ಅಪ್ರಾಕ್ಸಿಮೇಟ್ಲಿ 40K ಇಂದ 50K ನೀವು ಸ್ಯಾಲರಿನ ತಗೊಂತೀರಿ ಇದ್ರೊಳಗಡೆ. ಸೊ ಇದು ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ ಬಿಟೆಕ್. ಸೊ ಇದ್ರೊಳಗಡೆ ಬರುವಂತ ಕಂಪ್ಲೀಟ್ ಕೋರ್ಸ್ಗಳಾಗಿರ್ಬೋದು, ಅದರ ಜಾಬ್ ಅಪರ್ಚುನಿಟಿಗಳಾಗಿರ್ಬೋದು, ಆಮೇಲೆ ಅದರ ಸ್ಯಾಲರಿ ಸ್ಕೇಲ್ ಆಗಿರ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.